ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿ ಗುಟ್ಟು ಎಲ್ಲರ ಮುಂದೆ ರಹಸ್ಯ ಬಯಲಾಗೋಗುತ್ತೆ. ದೇವಯಾನಿ ಈಗ ಅರೆಸ್ಟ್ ಆಗಲೇಬೇಕು ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಆ ದೇವಯಾನಿ ಇದ್ದೋಳು ದಯವಿಟ್ಟು ಅಜಿತ್ ಅದೇನೇ ಇರಲಿ, ಈ ಮದುವೆ ಒಂದು ಮುಗಿದಾದ್ಮೇಲೆ ನಾನೇ ಎಲ್ಲ ಕಡೆ ಬಂದು ಸರೆಂಡರ್ ಆಗ್ತೀನಿ, ಬೇಕಿದ್ರೆ ತಪ್ಪಿದ್ರೆ ನಾನು ಒಪ್ಕೋತೀನಿ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಅತ್ತೆ, ನೀವು ನನ್ನ ಅಜಿತ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ. ನಾನಿಲ್ಲಿ ಪೊಲೀಸ್ ಆಗಿ ಬಂದಿದ್ದೀನಿ. ನಿಮ್ಮ ಬಣ್ಣ ಬಯಲಾದ್ಮೇಲೂ ನಾನು ಇಲ್ಲೇ ಬಿಡ್ತೀನಿ ಅನ್ನೋ ಯಾವ ನಂಬಿಕೆಯಿಂದ ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನೋಡು ಅಜಿತ್, ನನ್ನ ಮಗಳು ಮದುವೆ ಅವಳಿಗೆ ಇವತ್ತು ಮದುವೆ ಆಗಲಿಲ್ಲ ಅಂದರೆ ಇನ್ನು ಅವಳಿಗೆ ಜನ್ಮದಲ್ಲಿ ಮದುವೆನೇ ಆಗಲ್ಲ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡು ಅಂತ ಹೇಳ್ಬಿಟ್ಟು ದೇವಯಾನಿ ಕೇಳ್ಕೊತಾಳೆ. ಖಂಡಿತ ಇಲ್ಲ ಅತ್ತೆ, ಇದರಲ್ಲಿ ಮಾತ್ರ ನಾನು ಯಾವುದೇ ರಾಜಿ ಆಗಲ್ಲ. ಇಷ್ಟು ದಿನ ನಾನು ನಿಮ್ಮ ಮೇಲೆ ತಪ್ಪು ಆಗ್ತಾಗೆಲ್ಲ ಮನೆಯವ್ರ ಎದುರು ಕಣ್ಣಿಗೆ ಮಣ್ಣೆ ಹಚ್ಚಿ ತಪ್ಪಿಸ್ಕೊಂಡಿದ್ದೀರಾ. ಇನ್ನಂತೂ ತಪ್ಪಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಭೂಮಿ, ದಯವಿಟ್ಟು ಅಜಿತ್ಗೆ ನೀನು ಹೇಳು, ನಿನ್ನ ಮಾತನ್ನ ಅವ್ನು ಕೇಳ್ತಾನಲ್ವಾ. ಭೂಮಿ ಹೇಳು, ನೀನು ನನ್ನ ಮಗಳಿದ್ದಂಗೆ ಅಲ್ವಾ, ಯಾವಾಗಲೂ ದೇವಯಾನಮ್ಮ ಅಂತ ಹೇಳ್ತಿದ್ದಲ್ಲ, ಇವತ್ತು ನನಗೆ ಸಹಾಯ ಮಾಡು, ಅಂಜು ಮದುವೆ ಆಗಲಿ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ ದೇವಯಾನಿ. ಈ ಕಡೆ ದೇವಯಾನಿ ಈ ರೀತಿ ಶಾರದಮ್ಮಂಗೆ ಶೂಟ್ ಮಾಡಿದ್ದೀನಿ ಅಂತ ಅಂದಮೇಲೆ ಭೂಮಿ ತಾನೇ ಯಾವ ಬಾಯಲ್ಲಿ ಅವಳನ್ನ ಬಿಡಿ ಅಂತ ಹೇಳೋಕ್ಕಾಗುತ್ತೆ. ಭೂಮಿ ಏನು ಮಾತಾಡಲ್ಲ, ಗೊತ್ತು ನೀನು ಮಾತಾಡಲ್ಲ ಅಲ್ವಾ, ಇವಾಗ ಮಾತಾಡಲ್ಲ, ಈಗ ನಾನು ನಿನಗೆ ಅಮ್ಮ ಅಲ್ಲ ಅಲ್ವಾ ಅಂತೇಳ್ಬಿಟ್ಟು ನಾಟಕ ಆಡ್ತಾಳೆ. ಮತ್ತು ಶ್ರವಣ ಹತ್ರಕ್ಕೆ ಹೋಗಿ, ಬಾವಾ ನಿಮಗೆ ಗೊತ್ತಲ್ವಾ ನಾನು ಶಾರದಕ್ಕೂನ ಶೂಟ್ ಮಾಡ್ತೀನ? ಖಂಡಿತ ಇಲ್ಲ. ಅಜಿತ್ ಏನೋ ನಾನು ಕಂಡ್ರೆ ಅವ್ನಿಗಾಗಲ್ಲ, ದ್ವೇಷ ಸಾಧಿಸ್ತಿದ್ದಾನೆ, ನನ್ನ ಮಗಳು ಮದುವೆ ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಈ ರೀತಿ ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾನೆ. ನಾನು ಶಾರದಕ್ಕನ ಮೇಲೆ ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ, ದಯವಿಟ್ಟು ನನ್ನ ಅರೆಸ್ಟ್ ಮಾಡಬೇಡಿ ಅಂತ ನೀವಾದರೂ ಹೇಳಿ ಬಾವಾ ಅಂತೇಳ್ಬಿಟ್ಟು ಶ್ರವಣ ಹತ್ರ ಕೇಳ್ಕೊತಾನೆ. ಇಷ್ಟು ಎವಿಡೆನ್ಸ್ ಸಿಕ್ಕಾದ್ಮೇಲೂ ಸಾಕ್ಷಿಗಳು ನನ್ನ ಹೆಂಡ್ತಿನ ನೀನೇ ಶೂಟ್ ಮಾಡಿದೆ ಅಂತ ಅಜಿತ್ ಹೇಳಾದ್ಮೇಲೂ ನಾನು ನಿನ್ನ ಒಬ್ಬ ಪೊಲೀಸ್ ಅಧಿಕಾರಿ, ನಿಷ್ಠಾವಂತ ಲಾಯರ್ ಆಗಿ ನಾನು ನಿನ್ನ ಏನಾದರೂ ಇವತ್ತು ಬಿಡು ಅಂತ ಹೇಳಿದ್ರೆ ಅದು ನನ್ನ ವೃತ್ತಿಗಾಗಲಿ ನನ್ನ ಪರ್ಸ್ನಲ್ ಲೈಫ್ಗಾದ್ರೂ ಅದು ಸರಿ ಆಗಲ್ಲ. ದೇವಯಾನಿ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನನ್ನ ಜನ್ಮದಲ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಶಾರದಾ ನಿನ್ನ ನೋಡಿದ್ರೆ ಪದೇ ಪದೇ ಹೆದರ್ಕೊತಾ ಇದ್ದಿದ್ದು. ನಮ್ಮ ಕುಟುಂಬದಲ್ಲೇ ಇದ್ದು ಈ ರೀತಿ ಹಾಗೆ ಸಾಧಿಸೋಕ್ಕೆ ಹೆಂಗಾದರೂ ಮನಸ್ಸು ಬಂತು? ನಿನ್ನ ಗಂಡ ಸತ್ತಿದ್ದು ನನ್ನಿಂದ ಅಲ್ಲ, ಮಾಡಬಾರ್ದು ಕೆಲಸ ಮಾಡಿ ಸಿಗಾಕ್ಕೊಂಡು ನೇಣಾಕ್ಕೊಂಡು ಸತ್ತಿದ್ದು ನನ್ನ ತಮ್ಮ. ಆದರೆ ನೀನು ನನ್ನ ಮೇಲೆ ಆಗ್ತೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟೇ ಬಿಟ್ಬಿಟ್ಟೆ. ಈಗ ಅದೇ ದ್ವೇಷದಿಂದ ನನ್ನ ಹೆಂಡ್ತಿ ನನ್ನ ಮಗಳನ್ನ 23 ವರ್ಷ ನನ್ನಿಂದ ದೂರ ಮಾಡಿದೆ. ಶಾರದನ ಮೇಲೆ ಹಲ್ಲೆ ಮಾಡಿದ್ಯಾ, ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅಷ್ಟೇ ಅಲ್ಲ, ನನ್ನ ಮಗಳು ಮನಸ್ವಿನಿ ಎಲ್ಲಿದ್ದಾಳೆ ಅಂತಲೂ ಸಹ ನೀನು ಹೇಳಬೇಕು ಅಂದಾಗ, ಗೊತ್ತಾಯಿತು ಬಿಡಿ ಬಾವ, ನಿಮಗೂ ನನ್ನ ಮೇಲೆ ಅನುಮಾನ ಶುರುವಾಗಿದೆ ಅಂದಮೇಲೆ ನೀವು ನನ್ನ ಬಿಡಿಸಲ್ಲ ಅಂತ ಗೊತ್ತು. ಆಯಿತು, ನಿಮ್ಮದೆಲ್ಲ ಪ್ರಕಾರ ನನ್ನ ಮಗಳು ಮದುವೆ ಆಗಬಾರ್ದು ಅನ್ನೋದೇ ನಿಮ್ಮ ಮನಸ್ಸಲ್ಲಿದೆ. ಸಂಗೀತ, ರಾಮ್, ಕೊನೆಯದಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಅತ್ತೆ, ನೀವಾದರೂ ಒಂದು ಮಾತು ಅಜ್ಜಿತ್ ಕೇಳ್ತೀರಾ ಅಂದ್ಬಿಟ್ಟು ಅಜ್ಜಿನ ಕೇಳ್ತಾರೆ. ನೀನು ದೊಡ್ಡ ಪಾಪಿ, ನಮ್ಮನೆಯಲ್ಲೇ ಇದ್ಕೊಂಡು ನಮಗೆ ಇಷ್ಟೊಂದೆಲ್ಲ ಹಾಗೆ ಸಾಧಿಸಿದ್ಯಲ್ಲ, ಎಂಥ ನಾಗರಾವ್ ಬುದ್ಧಿ ಇದೆಯಾ ನಿನಗೆ? ಎರಡು ತಲೆ ನಾಗರಾವ್ ಥರ ಕೆಲಸ ಮಾಡಿದ್ಯಾ? ಅಜಿತಾ, ಮೊದಲು ಇವಳನ್ನ ಅರೆಸ್ಟ್ ಮಾಡು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಇನ್ನು ಅಂಜು ಇದೋಳು, ಅಜಿತ್ ದಯವಿಟ್ಟು ಅಮ್ಮನ ಅರೆಸ್ಟ್ ಮಾಡಬೇಡ, ಅಮ್ಮ ನಮ್ಮ ಮದುವೆ ನೋಡಬೇಕು, ಇಲ್ಲೇ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಅಂಜು, ನಿನ್ನ ಪ್ರೀತಿ ಕಾಳಜಿ ಅರ್ಥ ಆಗುತ್ತೆ. ನಿನಗೆ ನಮ್ಮ ಮನೇಲಿ ಯಾವುದೇ ಮೋಸ ಆಗಲ್ಲ, ನಿನ್ಗೇನೇನು ಸಿಗಬೇಕೋ ಅದೆಲ್ಲನೂ ಸಿಗುತ್ತೆ, ಅದು ನಾನು ನೋಡ್ಕೊತೀನಿ. ಆದರೆ ನಿಮ್ಮಮ್ಮ ತಪ್ಪು ಮಾಡಿದ್ದಾರೆ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಈ ದೇವಯಾನಿನ ಕೈಗೆ ಕೋಳ ಹಾಕ್ಕೊಂಡು ಅಲ್ಲಿಂದ ಹೇಳ್ಕೊಂಬರ್ತಾರೆ. ರಾಮ್, ಸಂಗೀತ ನೀವಾದರೂ ಬಿಡಿಸಿ ಅಂತ ದೇವಯಾನಿ ಪರದಾಡ್ತಾಳೆ. ಸೊ ಬಿಡಿಸಲ್ಲ. ಇನ್ನು ಜೈಲಿಗೆ ಕರ್ಕೊಂಬಂದಮೇಲೆ ಮದುವೆ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅಂಜನಾ ಮನೆ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡ್ಕೊತಾಳೆ. ನನ್ನ ಮಗಳಿಗೇನಾದರೂ ಅವಳ ಪ್ರಾಣಕ್ಕೆ ಅಪಾಯ ಆದರೆ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಅಂತೂ ಬಿಡಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದಾಗ, ಅದು ಏನು ಮಾಡಿವ್ರಂತೆ, ಮೊದಲು ನಡೀರಿ ಜೈಲಿಗೆ, ಅರೆಸ್ಟ್ ಮಾಡಿ ಅಂತ ಅಲ್ಲಿದ್ದಂಥ ಲೇಡೀಸ್ ಕಾನ್ಸ್ಟೇಬಲ್ಗಳು ಹೇಳ್ತಾರೆ. ನೀವು ದೇವಯಾನಿ ಕೈಗೆ ಕೋಳ ಹಾಕಿ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಏನೋ ಇದು ಅಜಿತ, ಇದೆಲ್ಲ ನಿಜನ ಅಂದಾಗ, ಹೌದು ಮಾವ, ನಮ್ಮ ಕುಟುಂಬದಲ್ಲಿ ಬೇರೆ ಯಾರೂ ಗೇಮ್ ಆಡಿಲ್ಲ, ಎಲ್ಲ ಆಟ ಆಡಿರೋದು ದೇವಯಾನಿ ಎತ್ತೇನೆ ಅಂದರೆ, ಹಂಗಿದ್ರೆ ಮನಸ್ವಿನಿ ಎಲ್ಲಿದ್ದಾಳೆ ಅಂತ ದೇವಯಾನಿಗೆ ಗೊತ್ತು ಅಲ್ವಾ ಅಂದಾಗ, ಖಂಡಿತ ಗೊತ್ತಿರುತ್ತೆ ಮಾವ, ಆದರೆ ಹೇಳಲ್ಲ ಅಷ್ಟೇ ಅಂದಾಗ, ಹೌದಾ ಶಾರದಾ, ಅದಕ್ಕೆ ಇಷ್ಟೊಂದು ದಿನ ಎದುರ್ಕೊತಿದ್ದು, ಈಗ ಅಂಜು ಮದುವೆ ಏನು ಮಾಡೋದು ಅಂದಾಗ, ನಾನು ಎಲ್ಲದಕ್ಕೂ ಬಂದು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ, ಆದರೆ ಈಗ ನಾನು ಪೊಲೀಸ್ ಕೆಲಸ ಮಾಡಬೇಕು ಬಿಡಿ ಅಂತೇಳ್ಬಿಟ್ಟು ಅಜಿತು ದೇವಯಾನಿ ಕರ್ಕೊಂಡು ಈ ಕಡೆ ಸ್ಟೇಷನ್ ಕಡೆ ಬರ್ತಾರೆ. ಸೆಲ್ಲೊಳಗಡೆ ಹಾಕಾದ್ಮೇಲೆ, ಅಜಿತಾ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ನನ್ನ ಮಗಳು ಮದುವೆ ನಿಲ್ಲಿಸಿದ್ಯಾ, ಅವಳ ಭವಿಷ್ಯನ ಹಾಳು ಮಾಡಿದ್ಯಾ, ನಿನ್ನ ಮತ್ತು ನಿನ್ನ ಕುಟುಂಬನ ನಾನು ಸುಮ್ಮನೆ ಬಿಡಲ್ಲ ಅಂದಾಗ, ಅತ್ತೆ, ಇಷ್ಟು ದಿನ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಆಗಿತ್ತು, ಈಗ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದಂಗೆ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಬೇರೆ ಆಗೋಯ್ತು ಅಂದಾಗ, ಈ ದೇವಯಾನಿ ಹತ್ರ ದ್ವೇಷ ಕಟ್ಕೊಂಡವರು ಯಾರು ಇಲ್ಲಿವರೆಗೂ ಬದುಕು ನಡೆಸಿಲ್ಲ, ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದ್ದಾರೆ. ಈಗ ನೀನು ಕಟ್ಕೊಂಡ್ರೆ ನಿನ್ನ ಜೀವನನೂ ಹಾಳಾಗಿ ಹೋಗ್ಬಿಡುತ್ತೆ ಅಂದಾಗ
ನೋಡೇ ಬಿಡ್ತೀನಿ ಅತ್ತೆ. ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಸೈಲೆಂಟಾಗಿ ಇದ್ಕೊಂಡೇ ಇಷ್ಟೊಂದೆಲ್ಲ ನಾಟಕ ಆಡಿದ್ದೀರಾ ಅಂದರೆ ಇನ್ನು ಕಾಕಿ ತೊಟ್ಟಿರೋ ನಾನು ನನಗೆ ಎಷ್ಟು ಇರಬೇಕು ಧೈರ್ಯ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಈಗ ದೇವಯಾನಿ ದ್ವೇಷಕ್ಕೆ ತುತ್ತಾಗಿದ್ದಾರೆ ಅಜಿತ್ ಮತ್ತು ಕುಟುಂಬದವರು. ಈ ದೇವಯಾನಿ ಸುಮ್ಮನೆ ಬಿಡ್ತಾಳ? ಖಂಡಿತವಾಗ್ಲೂ. ದೇವಯಾನಿನ ಕಾಪಾಡೋಕ್ಕೆ ಬರ್ತಾ ಇರೋ ಆ ವ್ಯಕ್ತಿ ಯಾರು, ಆ ಅನಾಮಿಕ ಯಾರು ಅಂತ ನೋಡೋಣ. ಸೊ ಈಗ ರಾಣಾ ಬತ್ತನ, ಸಾಕ್ಷಿ ಬತ್ತಾಳ, ಇಲ್ಲ ಫ್ರಾಡ್ ಅಶ್ವಿನಿನೇ ಎದ್ದು ಬಂದ್ಬಿಡ್ತಾಳ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಯಾನಿನ ಬಿಡ್ಸೋಕ್ಕಂತೂ ಬರ್ತಾ ಇರೋ ಅನಾಮಿಕ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಿನಲ್ಲಿ ದೇವಯಾನಿ ಬಣ್ಣ ಎಲ್ಲರ ಮುಂದೆ ಬಯಲಾಗಿದೆ. ಮನಸ್ವಿನಿ ಯಾರೋ ಅನ್ನೋ ಸತ್ಯ ತಿಳ್ಕೊಳ್ಳೋದ್ರಲ್ಲಿ ಅಜಿತ್ ಇದ್ದಾರೆ. ಭೂಮಿನೇ ಮನಸ್ವಿನಿಯಿಂದ ಈ ದೇವಯಾನಿ ಹೇಳ್ತಾಳ ಮಗಳು ಮದುವೆ ನಿಲ್ತೋಯ್ತು ಅಂತ, ಆ ದ್ವೇಷನೇ ಮತ್ತೆ ಸಾಧಿಸ್ತಾಳ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.